ಸೊ ವಿಡಿಯೋನ ಎಂಡ್ ಮಟ್ಟ ನೋಡಿ. 2 ದಿನ ಮುಂಚೆ ಒಬ್ರು ಮಾಸ್ಟರ್‌ಗೆ ನಾನು ಸೋಲ್ ಕೌನ್ಸೆಲಿಂಗ್ ಮಾಡ್ತಾ ಇದ್ದೆ. ಸೊ ಅವಾಗ ಅವ್ರ ಸೋಲ್ ರೀಡಿಂಗಲ್ಲಿ ಗೊತ್ತಾಯ್ತು. ಏನಂತ ಎಕ್ಸ್‌ಪ್ರೆಷನಲ್ಲಿ ತುಂಬಾ ಭಯ ಆಗಿದೆ. ಒಂದು ಪಾಸ್ಟ್ ಲೈಫಲ್ಲಿ ಅವರು ತುಂಬಾ ಗೈಡೆನ್ಸ್ ಕೊಡ್ತಾ ಇದ್ರು. ಅವಾಗೇನಾಯ್ತು ಅವರಿಗೆ ಎಲ್ಲರೂ ಸೇರಿ ನೀನು ಹಿಂಗೆಲ್ಲ ಹೇಳ್ತೀಯಾ, ನೀನು ಡಿಫ್ರೆಂಟ್ ಇದೀಯಾ ಅಂತ ಸೊ ಅವರಲ್ಲಿ ಪಾಸ್ಟ್ ಲೈಫ್ ಒಂದು ಬ್ಲಾಕ್ ಇತ್ತು. ಸೊ ಈ ಜನ್ಮದಲ್ಲೂ ಕೂಡ ಅದೇ ಕ್ಯಾರಿ ಆಗ್ತಾ ಇದೆ. ಸೊ ಅವ್ರು ಮಾಡೋ ಕೆಲಸ ಕರೆಕ್ಟ್ ಇದ್ರೂ ಕೂಡ ಮುಂದೆ ಇರೋರು ಏನಾದ್ರು ಅಂತಾರೇನೋ ಅನ್ನೋ ಭಯ ಅವ್ರೊಳಗೆ ಇತ್ತು. ಸೊ ಕೌನ್ಸಿಲಿಂಗ್ ಮಾಡಿದ್ಮೇಲೆ ಸೊ ಅವರಲ್ಲಿ ಆ ಸೋಲ್ ಲೆಸನ್ ಅಲ್ಲಿ ಅದು ಇತ್ತು. ಏನಂತ, ಸೊ ನಿಮ್ಮ ಸತ್ಯವನ್ನು ನೀವು ಹೇಳಬೇಕು, ಒಪಿನಿಯನ್ ಹೇಳಬೇಕು, ಆ ಪಾಸ್ಟ್ ಲೈಫ್ ಇಂದ ಕ್ಯಾರಿ ಆಗ್ತಾ ಇದೆ ಅಂತ. ಸೊ ಆ ತರ ಬಂದಾಗ ಇಮಿಡಿಯೇಟ್ ಶಿಫ್ಟ್ಸ್ ಯಾವ ತರ ಆಯ್ತು ಅಂದ್ರೆ, ಅವರು ನಿನ್ನೆ ಕಾಲ್ ಮಾಡಿ ನಂಗೆ ಹೇಳ್ತಾ ಇದ್ರು, ಸರ್ ಈ ತರ ನಿನ್ನೆ ತುಂಬಾ ಗದರ್ಸ್ಬಿಟ್ರು ನಮ್ಮ ಮನೆಯಲ್ಲಿ ನನಗೆ. ಬಟ್ ಆ ಇಮಿಡಿಯೇಟ್ ನನಗೆ ಅವೇರ್ನೆಸ್ ಬಂತು. ಓಕೆ, ನಾ ಇದನ್ನ ಕಲಿಯಾಕ್ ಬಂದಿದ್ದೀನಿ, ನಾ ಇದನ್ನ ಟ್ರಿಗರ್ ಮಾಡ್ಕೋಬಾರ್ದು, ನಾನು ಇದನ್ನ ಈಸಿಯಾಗಿ ಹ್ಯಾಂಡಲ್ ಮಾಡಬೇಕು ಅಂತ. ಸೊ ಅವಾಗ ಅವ್ರು ಹೇಳಿದ್ರು, ಇಲ್ಲ ಈ ಕೆಲಸ ಈ ತರಾನೇ ಮಾಡಬೇಕು, ಇದೇ ಸರಿ ಅಂದಾಗ ಅವರು ಮುಂದೆ ಇರೋರು ಕೂಡ ಒಪ್ಕೊಂಡ್ರು, ಹೌದು ನೀ ಹೇಳಿದ್ ಕರೆಕ್ಟು ಅಂತ. ಸೊ ಏನಾಗುತ್ತೆ, ಈ ಚಿಕ್ಕ ಚಿಕ್ಕ ಭಯಗಳು ನಮಗೆ ಗೊತ್ತಿರಲ್ಲ. ಸೊ ಹಳೆ ಜನ್ಮದ್ದು ಇರ್ಬೋದು, ಅಥವಾ ಈ ಜನ್ಮದಲ್ಲಿ ಏನೋ ಒಂದು ಟ್ರಾಮಾ ಆಗಿರ್ಬೋದು. ಸೊ ಅದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಸೊ ನಿಮ್ಗೇನಪ್ಪಾ ಅಂದ್ರೆ, ಎಲ್ಲರಲ್ಲೂ ಕೂಡ ಈ ಭಯಗಳು ಇರುತ್ತೆ. ಅದಕ್ಕೋಸ್ಕರ ಒಂದು ಫ್ರೀ 15 ಮಿನಿಟ್ಸ್ ಸೋಲ್ ಕೌನ್ಸಿಲಿಂಗ್ ಸೆಷನ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲರಿಗೂ ಕೂಡ ಈ ಒಂದು ಸೋಲ್ ರೀಡಿಂಗ್ ನ ಲಾಭವನ್ನು ತೆಗೆದುಕೊಳ್ಳಿ ಅಂತ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ನಿಮ್ಗೆ ಗೊತ್ತಾಗಬೇಕು ಏನೇನ್ ಬ್ಲಾಕೇಜಸ್ ಇದೆ ಅಂತ, ಸೊ 15 ಮಿನಿಟ್ಸ್ ಸೋಲ್ ಸೆಷನ್ಗೆ ನೀವು ಅಪಾಯಿಂಟ್ ಮಾಡ್ಬೋದು. ಸೊ ಲಿಮಿಟೆಡ್ ಸೀಟ್ಸ್ ಇದೆ. ಸೊ ಬೇಗ ಬೇಗ ಮೆಸೇಜ್ ಕಳಿಸಿ ವಾಟ್ಸಪ್ಪಲ್ಲಿ. ಸೊ ಯಾರು ಫಸ್ಟ್ ಬರ್ತಾರೆ ಅವ್ರನ್ನ ಕರ್ಕೋತೀನಿ ನಾನು. ಸೊ ಬೇಗ ಮೆಸೇಜ್ ಮಾಡಿ.